ಆ ಕಂದಾಯ ಮಾಡಿದವರು ಯಾರು, ಆ ಕಂದಾಯ ಮಾಡಿದವರು ಯಾರು, ಈ ತಂಬೂರಿ ಮಾಡಿದವರು ಯಾರು, ಆ ದಮಡಿ ಮಾಡಿದವರು ಯಾರು, ಈ ತಾಳ ಮಾಡಿದವರು ಯಾರು. ಆಡಿದೋರ ಮನವಾಬಲ್ಲೆ, ನೀಡಿದೋರ ನಿಜವಾಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ. ಹೀಗೆ ಜನಪ್ರಿಯವಾಗಿ ಹಾಡ್ತಾ ಇರೋದು ಯಾರ ಬಗ್ಗೆ ಗೊತ್ತಾ? ಅದೇ ಸಿದ್ದಪ್ಪಾಜಿಯವರ ಬಗ್ಗೆ. ಚಿಕ್ಕಲ್ಲೂರು ಸಿದ್ದಪ್ಪಾಜಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇತಿಹಾಸದಲ್ಲಿ ಸಾಮಾಜಿಕ ಕ್ರಾಂತಿಕಾರಿಗಳಾದಂಥ ಸಿದ್ದಪ್ಪಾಜಿಯವರು ಆಡಿ ಬೆಳೆದಿದ್ದು, ತಮ್ಮ ಪವಾಡ ತೋರಿಸಿದ್ದು ಈಗಿನ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಪಕ್ಕದ ಚಿಕ್ಕಲ್ಲೂರು ಗ್ರಾಮದಲ್ಲಿ. ಇಂಥ ಪ್ರಸಿದ್ಧವಾದ ಪವಾಡ ಪುರುಷರ ಬಗ್ಗೆ ಅಭಿವೃದ್ಧಿ ಹಿತದೃಷ್ಟಿಯಿಂದ ಆ ಕ್ಷೇತ್ರವು ಬಹಳ ನೆನೆಗುನಿಗಿ ಬಿದ್ದಿದ್ದು, ಅದನ್ನು ಅಭಿವೃದ್ಧಿಪಡಿಸಬೇಕೆಂಬುದು ಬಹಳ ದಿನಗಳ ಕನಸಾಗಿತ್ತು. ಆ ಕನಸಿಗೋಸ್ಕರ ಚಿಕ್ಕಲ್ಲೂರು ಸಿದ್ದಪ್ಪಾಜಿಯವರ ದೇವಸ್ಥಾನವು ಪ್ರಾಧಿಕಾರ ಆಗಲಿ ಎಂದು ಹೋರಾಟ ಮಾಡ್ಕೊಬಂದವರು ಶ್ರೀಯುತ ಮಾಜಿ MLCಗಳಾದಂಥ KP ನಂಜುಂಡಿ ವಿಶ್ವಕರ್ಮರು. ಅವರ ಒಂದು ಹೋರಾಟದ ಫಲವಾಗಿ ಈಗ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ಕ್ಷೇತ್ರವು ಪ್ರಾಧಿಕಾರ ಮಾಡಲು ಸರ್ಕಾರ ಒಪ್ಪಿಕೊಂಡಿದ್ದು, ಒಂದು ರೀತಿಯಲ್ಲಿ KP ನಂಜುಂಡಿ ವಿಶ್ವಕರ್ಮರ ಹೋರಾಟದಲ್ಲಿ ಜಯ ಬಂದಿದೆ ಅಂತ ಹೇಳ್ಬೋದು. ಇಂಥ ಅಭಿವೃದ್ಧಿ ಮಾಡಿದಂಥ, ಪ್ರಾಧಿಕಾರಕ್ಕೆ ಹೋರಾಟ ಮಾಡಿದಂಥ ಶ್ರೀಯುತ KP ನಂಜುಂಡಿ ವಿಶ್ವಕರ್ಮರನ್ನು ಸನ್ಮಾನಿಸಲು ಮೈಸೂರಿನಿಂದ ಬೆಂಗಳೂರಿಗೆ ಒಂದು ತಂಡವು ಬಂದಿತ್ತು. ಆ ತಂಡದವರು ಬಂದು ಅವರಿಗೆ ಗೌರವವನ್ನು ಸಲ್ಲಿಸಿದರು. ಋಷಿ ವಿಶ್ವಕರ್ಮ ಅಧ್ಯಕ್ಷರು, ಮೈಸೂರು ಜಿಲ್ಲಾ ವಿಶ್ವಕರ್ಮ ಸಂಘ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮುಖಂಡರು ಜಯರಾಮಾಚಾರ್, ಅಧ್ಯಕ್ಷರು ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘ, ಕವಿಮ ಮೈಸೂರು ಆ್ಯಂಡ್ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಮಾಜಿ ನಿರ್ದೇಶಕರು ಡೈರಿ ಬಸವರಾಜ್, ಸಿಂಧೋಳಿ ಲೋಕೇಶ್ ಹಾಗೂ ಹಿರಿಯ ಮುಖಂಡರಾದ ಅರಕೇಶಾಚಾರ್, ಸತೀಶ್ ಮುಳ್ಳೂರು, ಕೊಡಗು ಲೇಖಕರು ಮತ್ತು ಹವ್ಯಾಸ ಸಂಶೋಧಕರು, ಅಶೋಕ್ ಎಸ್ ಪೋತದಾರು, ಹರಸೂರೂರ, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳ ಉಸ್ತುವಾರಿಗಳು ಹಾಗೂ CT ಆಚಾರ್ಯ ಇವರೆಲ್ಲರೂ ಬೆಂಗಳೂರಿನ ಮಲ್ಲೇಶ್ವರಂನ ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್ಗೆ ಆಗಮಿಸಿ ಶ್ರೀಯುತ ನಂಜುಂಡಿ ವಿಶ್ವಕರ್ಮರವರನ್ನು ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯನವರನ್ನು ಹಾಗೂ DK ಶಿವಕುಮಾರ್ ಅವರನ್ನು ಸ್ಮರಣೆ ಮಾಡಿದರು. ಇನ್ನು ನಾಲ್ಕನೇದು, ಈ ಚಾಮರಾಜನಗರ, ಮಂಡ್ಯ, ಮೈಸೂರು, ತಮಿಳುನಾಡಿನಲ್ಲಿರ್ತಕ್ಕಂಥ ಎಲ್ಲ ಗಡಿ ಪ್ರದೇಶಗಳಲ್ಲಿ ಸಿದ್ದಪ್ಪಾಜಿಯನ್ನು ಪೂಜೆ ಮಾಡ್ತಾರೆ. ನೀವು ನೋಡಿರ್ತೀರಿ, ಸಿದ್ದಪ್ಪಾಜಿಯನ್ನು ಪೂಜೆ ಮಾಡ್ತಾರೆ. ಸಿದ್ದಪ್ಪಾಜಿ ಒಬ್ಬ ಪವಾಡ ಪುರುಷ. ಕೆಂಪಾಚಾರ್ಯಾಗಿ ವಿಶ್ವಕರ್ಮ ಸಮಾಜದಲ್ಲಿ ಹುಡ್ತಾನೆ. ಬೆಳೀತಾ ಬೆಳೀತಾ ಮಂಟೆ ಸ್ವಾಮಿ ಜೊತೆ ಸೇರಿಕೊಂಡು ಸಿದ್ದಪ್ಪಾಜಿಯಾಗಿ ಅವತಾರ ಪಡಿತಾನೆ. ಇವತ್ತಿಗೂ ಕೂಡ ಚಿಕ್ಕಲ್ಲೂರಿನಲ್ಲಿರ್ತಕ್ಕಂಥ ಹಳೆ ಮಠದಲ್ಲಿ ಅವರು ಐಕ್ಯ ಆಗಿದ್ದಾರೆ. ಅದು ದುರಂತ ಏನಂದ್ರೆ, ಆ ದೇವಸ್ಥಾನದಲ್ಲಿ ನಮ್ಮ ಸಮಾಜದವರೊಬ್ಬರು ಇಲ್ಲ. ನಮ್ಮ ಸಮಾಜದವ್ರನ್ನ ದರ್ಶನ ಮಾಡಕ್ ಬಿಡ್ತಾರೆ ವಿನ ಒಳಗಡೆ ಬಿಡಲ್ಲ. ಅವರೇ ಸತ್ತು ಅಲ್ಲಿ ಐಕ್ಯ ಆಗಿರೋದು. ಇವತ್ತು ನಿನ್ನೆ ನೀವು ನೋಡಿರ್ಬೋದು, ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮನ ವಿಗ್ರಹಕ್ಕೆ ಶಕ್ತಿ ಬರಬೇಕಾದ್ರೆ ಬೆಳ್ಳಿ ಸುತ್ತಿಗೆ ಮತ್ತೆ ಚಿನ್ನದ ಸೂಜಿಯನ್ನ ಸಿದ್ದಪ್ಪಾಜಿ ಫೋಟೋ ಕೆಳಗಡೆ ಇಟ್ಬಿಟ್ಟು ಅರುಣ್ ಯೋಗಿರಾಜ್ ಅವರು ಅದು ಟ್ವೀಟ್ ಮಾಡ್ತಾರೆ. ಅಂದ್ರೆ ಆ ಭಾಗದ ಜನೆಲ್ಲ ಸಿದ್ದಪ್ಪಾಜಿ ಒಕ್ಕಲು ಅಂತ. ಅಲ್ಲಿ ಪ್ರತಿ ವರ್ಷ ಜಾತ್ರೆ ನಡೀತದೆ. ಎಲ್ಲ ಧರ್ಮದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಲಿಂಗಾಯತರು, ಗೌಡ್ರು, ಯಾವುದೇ ಮತ, ಯಾವುದೇ ಧರ್ಮ ಅಂದಿರ ಹೋಗಿ ಆತನಿಗೆ ಭಕ್ತರಾಗಿದ್ದಾರೆ. ಅಲ್ಲಿ ನೋಡಿದ್ರೆ ನೀವು ಬೇಡ ನರಕ ಅನ್ಸುತ್ತೆ ನಮಗೆ ಆ ಜಾತ್ರಾ ಸಮಯದಲ್ಲಿ. ಬೇಡಪ್ಪ, ಇದು ಏನಿದ್ದೀವಿ ನಾವು, ಯಾವ ಕಾಲಘಟ್ಟದಲ್ಲಿದ್ದೀವಿ? ಈ ಸಮಾಜ, ಈ ದೇಶನೇ ಕೊಂಡಾಡುವಂಥ ವಿಶ್ವಕರ್ಮ ಸಮಾಜ
ಅವರ ಕುಲದೇವರುಗಳನ್ನೇ ರಕ್ಷಣೆ ಮಾಡ್ಕೊಳಕ್ಕಾಗದೆ ಇರುವಂತ ನಿರ್ಗತಿಗೆ ಬಂದಾಯ್ತಲ್ಲ ಇದು ನಾನು ಹೇಳಬಾರ್ದು. ನಾನು ಹೇಳಿದ್ರೆ ಸರ್ಕಾರಕ್ಕೆ ಅವಮಾನ. ನಾನಿವತ್ತಿದ್ದನ್ನು ಹೇಳೋದು ನಿಜವಾಗ್ಲೂ ಸರ್ಕಾರಕ್ಕೆ ಯೋಚನೆ ಮಾಡಬೇಕು. ನಾವು ಹೇಳಬಾರ್ದು. ಯಾವುದೇ ಸರ್ಕಾರ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಇದೆಲ್ಲ ಮಾಡಿಕೊಡ್ಬೇಕು ಅವರೇ. ಬನ್ನಿ ಬನ್ನಿ ನಮ್ಮ ಮನೇನ ನಮ್ಮ ದೇವ್ರನ್ನ ಮಾಡಿಕೊಟ್ರು, ನೀವು ಚೆನ್ನಾಗಿರ್ರಿ ಇಂತ. ಎಲ್ಲಿ ಚೆನ್ನಾಗಿದ್ದೀವಿ ನಾವು? ಅದಕ್ಕೆ 4 ಸೇರಿಸ್ಕೊಂಡು ಒಂದು ಪ್ರಾಧಿಕಾರ ಮಾಡಬೇಕು. ನಾವಿನ್ನೇನು ಕೇಳ್ತಾ ಇಲ್ಲ. ನಮ್ಮ ಕುಲದೇವರನ್ನ ನೀವು ನಮಗೆ ನೋಡೋವಂಥ ಅವಕಾಶನ ಚೆನ್ನಾಗಿ ಮಾಡಿಕೊಡಿ, ಬರೋವಂಥವ್ರಿಗೆ ದರ್ಶನ ಮಾಡುವಂಥ ಮೂಲಭೂತ ಸೌಕರ್ಯ ಕೊಡಿ. ನಮ್ಮನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ.